ಅಯ್ಯೋ ಧ್ರುವ, ಏನೋ ನಿಂದು ರೋದ್ನೆ. ಅಲ್ಲಿ ಪ್ರತಿ ಸಲ ಪುರೋಹಿತರು ಶುರು ಮಾಡೋಣವಾ ಅಂತ ಕೇಳ್ದಾಗ್ಲೆಲ್ಲ ನನ್ನ ಜೀವನ ನಿಂತೋಗೋ ತರ ಫೀಲಿಂಗ್ ಬರ್ತಿದೆ ಸರ್. ಅದಕ್ಕೆ ನಾನು ಏನ್ ಮಾಡ್ಲಿ ಸರ್? ನಿಶ್ಚಿತಾರ್ಥ ಮುಗಿಯೋ ತನಕ ವೇಟ್ ಮಾಡೋದು ಬೇಡ ಸರ್. ಈಗ್ಲೇ ಏನಾದ್ರೂ ಮಾಡಿ, ಏನಾದ್ರೂ ಡ್ರಾಮಾ ಮಾಡಿ ನನ್ನ ಕರ್ಕೊಂಡು ಹೋಗ್ಬಿಡಿ ಪ್ಲೀಸ್ ಪ್ಲೀಸ್ ಸರ್, ಬೇಗ. ಲೇ, ನಿನ್ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ನೀನ್ ಅವಾಗವಾಗ ಹೀಗ್ ನನ್ನ ಸೈಡು ಕರ್ಕೊಂಡು ಬಂದು ಗುಸು ಅಂತ ಮಾತಾಡ್ತಾ ಇದ್ರೆ ನಾನ್ ನಿನ್ನ ಹೇಗೋ ಡ್ರಾಮಾ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗತ್ತೆ? ಅವ್ರಿಗೆ ನನ್ ಮೇಲೆ ಅನುಮಾನ ಬರೋದಿಲ್ವಾ? ಸರ್ ಈಗ ಏನ್ ಮಾಡೋಣ ಅಂತ ಹೇಳ್ತೀರಾ? ನೋಡು, ನಿಮ್ಮ ಅಮ್ಮಂಗೆ ನಮ್ಮ ಮೇಲೆ ಅನುಮಾನ ಬರದ ಹಾಗೆ ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ ನಡಿಲೇಬೇಕು. ನಿಶ್ಚಿತಾರ್ಥ ಮುಗ್ದೋದ್ರೆ ಆಮೇಲೆ ನಿಮ್ಮ ಅಮ್ಮಂಗೆ ಅನುಮಾನ ಬರೋದಿಲ್ಲ. ಗಾರ್ಮೆಂಟ್ಸ್ ತಾನೇ ಹೋಗ್ತಿರೋದು, ವಾಪಸ್ ಬರ್ತಾನೆ ಅಂತ ಅನ್ಕೊಂಡು ನಿನ್ನನ್ನ ಕಳ್ಸ್ಕೊಡ್ತಾರೆ. ಇಲ್ಲ ಅಂದ್ರೆ ನಿನ್ನನ್ನು ಕಳಿಸೋದೇ ಇಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಪುರೋಹಿತರು ಮಾಡೋ ಶಾಸ್ತ್ರನೆಲ್ಲ ಚಾಚು ತಪ್ಪದೆ ನಡ್ಸ್ಕೊಂಡ್ಬಿಡು. ಆಮೇಲೆ ನಾನು ಸರಿಯಾದ ಸಮಯ ನೋಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ. ಧ್ರುವ, ಹೋಗು, ಅಲ್ಲೆಲ್ಲ ನಿನಗೋಸ್ಕರ ಕಾಯ್ತಿರ್ತಾರೆ. ಹೋಗು ಧ್ರುವ. ಹಲೋ ಬಾಲರಾಜ್, ಜಯಂತಿನ ಕರ್ಕೊಂಡ್ ಬಂದು ಇಲ್ಲೆಲ್ಲ ಫಾರ್ಮಾಲಿಟೀಸ್ ಮುಗಿಯಕ್ಕೆ ಇನ್ 1 hour ಅಷ್ಟೇ ಇರೋದು. ಇದೇ ಸರಿಯಾದ ಟೈಮು. ನೀವ್ ಹೋಗಿ ಆ ಧ್ರುವನ ಕರ್ಕೊಂಡ್ ಬಂದ್ಬಿಡಿ. ಆಲ್ರೆಡಿ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಮೇಡಮ್. ವಾಟ್? ಅಲ್ಲೇ ಇದ್ದೀರಾ? ಹೌದು ಮೇಡಮ್. ರೀ ಬಾಲರಾಜ್, ಹೇಳಿದ ಕೆಲ್ಸ ಯಾವ್ದು ನೆಟ್ಟಗ್ ಮಾಡಲ್ಲ ಅಲ್ವಾ? ನಾನ್ ನಿಮ್ಗೇನ್ ಹೇಳಿದ್ದು? ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಎಮರ್ಜೆನ್ಸಿ ಅಂತ ಆಕ್ಟ್ ಮಾಡಿ ಆ ಧ್ರುವನ ಅಲ್ಲಿಂದ ಕರ್ಕೊಂಡ್ ಬನ್ನಿ ಅಂತ ತಾನೆ? ಊರು ಮುಂಚೆ ಯಾಕ್ರಿ ಹೋಗಿದ್ದೀರಾ? ಧ್ರುವ ಅವ್ರ ಅಮ್ಮನ್ಗೆ ನನ್ನ ಮೇಲೆ ಡೌಟ್ ಬರಬಾರ್ದಲ್ಲ ಮೇಡಮ್, ಅದಕ್ಕೆ ಬೇಗ ಹೋದೆ. ರೀ ಬಾಲರಾಜ್, ಕ್ರಿಟಿಕಲ್ ಕಂಡೀಷನ್ ನ ಕ್ರಿಯೇಟ್ ಮಾಡಿ ಅಲ್ಲಿರೋರ್ಗೆ ಯೋಚನೆ ಮಾಡೋದಕ್ಕೂ ಟೈಮ್ ಕೊಡದೆ ಎಮರ್ಜೆನ್ಸಿ ಅಂತ ಹೇಳಿ ಅವನನ್ನ ಕರ್ಕೊಂಡ್ ಬರೋದಕ್ಕೂ, ನೀವ್ ಈ ರೀತಿ ಊರಿಗೆ ಮುಂಚೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅವನ್ನ ಕರ್ಕೊಂಡ್ ಬರೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ನೀವ್ ಹೇಳೋದನ್ನು ಸರಿ ಮೇಡಮ್, ಎಲ್ಲಾ ಪ್ಲಾನು ಪಕ್ಕಾ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ ಮೇಡಮ್. ನಾವು ಹೋಗ್ಬೇಕಾದ್ರೆ ದಾರಿಲಿ ಗಾಡಿ ಪಂಚರ್ ಆಗ್ಬಿಟ್ರೆ ಅಥವಾ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ? ಯಾಕ್ರಿ ಸ್ವಲ್ಪ ಬೇಗ ಹೋಗಕ್ ಆಗ್ತಿರ್ಲಿಲ್ವಾ ಅಂತ ನಿಮ್ ಕೈಲಿ ತಾನೇ ಬಯಸ್ಕೋಬೇಕು ನಾನು. ಹಾಗೆ ಬಯಸ್ಕೋಬಾರ್ದು ಅಂತ ಬೇಗ ಹೋದೆ ಮೇಡಮ್. ಸರಿ, ನೀವ್ ಊರಿಗೆ ಮುಂಚೆನೆ ಅಲ್ಲಿಗೆ ಹೋಗಿ ಧ್ರುವ ಅವ್ರ ಅಮ್ಮನ ಹತ್ರ ಯಾವ ರೀಸನ್ ಹೇಳಿದ್ರಿ ಅಂತ ನಾನು ತಿಳ್ಕೊಬೋದಾ? ಅದಕ್ಕೆಲ್ಲ ನನ್ನ ಹತ್ರ ಮಾಸ್ಟರ್ ಪ್ಲಾನ್ ಇದೆ ಮೇಡಮ್. ನೀವೇನ್ ಯೋಚನೆ ಮಾಡ್ಬೇಡಿ, ನಾನ್ ಧ್ರುವನ್ ಕರ್ಕೊಂಡ್ ಬರ್ತೀನಿ. ಹೌದಂತೆ, ನಿಮ್ ತಲೆಯಲ್ಲಿ ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ನಾನ್ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೆ? ಎಲ್ಲ ನನ್ ಕರ್ಮ. ನೋಡಿ, ಅದೆಲ್ಲ ಬಿಡಿ. ಇವಾಗ ಅಲ್ಲಿ ಸಿಚುವೇಶನ್ ಹೇಗಿದೆ? ಇಲ್ಲಿ ಎಂಗೇಜ್ಮೆಂಟ್ ಮುಗಿಯೋಕೆ ಇನ್ನು 5 ನಿಮಿಷ ಬಾಕಿ ಇದೆ ಮೇಡಮ್. ರೀ ಬಾಲರಾಜ್, ಆ ನಿಶ್ಚಿತಾರ್ಥ ಹಾಳಾಯ್ತು. ಆ ಧ್ರುವ ಇಲ್ಲಿಗೆ ಬರ್ಬೇಕು. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮೊದ್ಲು ಅವನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಮೇಡಮ್, ಇನ್ನೂ 1 ಗಂಟೆ ಇದೆ ಅಂತ ಹೇಳಿದ್ರಲ್ಲ ಮೇಡಮ್, ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ತೀನಿ ರೀ. ಮೊದ್ಲು ಫೋನ್ ಇಡಿ ಮೇಡಮ್ ನೀವು. ಬಾಲರಾಜ್, ನಾನು ಹೇಳೋದೊಂದ್ ಸ್ವಲ್ಪ. ಈ ನ್ಯೂಸ್ ಸೆನ್ಸ್ ಹತ್ರ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ನಾನೇ ತಪ್ಪು ಮಾಡ್ಬಿಟ್ಟೆ. ಇವ್ರಿವಾಗ ಏನಾದ್ರೂ ನಮಗೆ ಕೆಲಸ ಹಾಳು ಮಾಡ್ಬಿಟ್ರೆ ಪುಷ್ಪಕ್ ನಾನು ಏನಂತ ಆನ್ಸರ್ ಮಾಡ್ಲಿ? ಯಾಕಮ್ಮ ತುಳಸಿ, ಯಾಕೆ ಹಿಂಗ್ ಹೇಳ್ಕೊಂಡ್ ಬರ್ತಿದ್ಯಾ? ಇಲ್ಲ ಅತ್ತೆ, ಇಲ್ಲೇನೋ ಸರಿಗ್ ನಡೀತಿಲ್ಲ ಅನಿಸ್ತಿದೆ. ಯಾಕೇನಾಯ್ತು? ಅಲ್ಲ ಅತ್ತೆ, ನಾವು ಮಾವ ಕೆಲಸ ಮಾಡೋ ಗಾರ್ಮೆಂಟ್ಸ್ ಇಂದ ಯಾರನ್ನೂ ಕರೆದಿಲ್ಲ. ಅಂಥದ್ರಲ್ಲಿ ಈ ಬಾಲರಾಜ್ ಬಂದಿದ್ದಾರಲ್ಲ, ಅವ್ರೆಲ್ಲ ಏನ್ ಮಾಡ್ತಿದ್ದಾರೆ? ಹೌದಲ್ವಾ, ಇವನ್ಗೆ ನಮ್ ಧ್ರುವನ್ ಕಂಡ್ರೇನೆ ಆಗಲ್ಲ. ಇವನ್ ಯಾಕೆ ಬಂದಿದ್ದಾನಿಲ್ಲಿ? ಅದ್ರಲ್ಲೂ ಆನಂದ್ ಜಯಂತಿ ಮದ್ವೆ ಬೇರೆ ನಡೀತಿದೆ. ಗಾರ್ಮೆಂಟ್ಸ್ ಅಲ್ಲಿ ಇರೋರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಇವ್ರು ಮಾತ್ರ ಇಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಅನ್ಸುತ್ತೆ. ಅವನೇನಾದ್ರೂ ಆ ಥರ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ ನೀನೇ ನೋಡ್ತಾ ಇರೋ. ಈ ಸರ್ಸು ಇನ್ನೊಂದು ಮುಖನ ಅವನ್ ನೋಡ್ಬೇಕು. ಹಂಗ ಮಾಡ್ತೀನಿ ಅವನ್ಗೆ. ಅತ್ತೆ, ನಿಮ್ಮತ್ತೆ ಯಾಕೆ ಹಿಂಗೆ ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇದೀಯಾ? ಒಂದು ಇರುವೆನ್ ಸಾಯಿಸೋಕು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದವಳು ಇಷ್ಟು ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮಗ್ ಬಂದಿರೋ ಪರಿಸ್ಥಿತಿ, ನನ್ನ
ಮುಂದೆ ನಡೀತಾ ಇರೋ ಸನ್ನಿವೇಶಗಳು ಇದೆಲ್ಲದ್ರ ಮಧ್ಯೆ ನನ್ನ ಮಕ್ಕಳು ಭವಿಷ್ಯನ ಸರಿಯಾಗಿ ನಿರೂಪಿಸಕ್ಕಾಗಲ್ವೇನೋ ಅಂತ ನನಗೆ ಭಯ ಆಗ್ತಾ ಇದೆ.